ಯಾವಾಗಲೂ ಬಾಗಿಲು ಹಾಕೊಂಡಿರಕ್ಕೆ ಇವತ್ತು ಕ್ವಾಣಿ ಬಾಗಿಲು ತೆಗೆದಿದ್ದೈತಿ. ಓ, ಕುಮಾರ ಬರೋ ವಿಚಾರ ಗೊತ್ತಾಗಿ ಖುಷಿಯಾಗಿರ್ಬೇಕಾಕಿಗೆ. ಅದಕ್ಕೆ ಬಾಗಿಲು ತಕೊಂಡಾಳೇನ. ಕಮಲಿ 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 ಎಲ್ಲ ಹೋದ್ಲು. ನಿಂಗೋ 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 ಇವ್ರು ಯಾಕೆ ಹಿಂಗ್ ಓದ್ರಾಕತ್ತಾರ? ಹಾ ಹೇಳ್ರಲ್ಲ. ನಿಂಗೋ ಇಲ್ಲಿ ಬಾ, ನೋಡ್ ಬಾ. ಸರಿ ಹೇಳ್ರಿ, ಯಾಕೆ ಅಟ್ ಗಾಬರಿಯಾಗಿ ಓದ್ರಾಕತ್ತೀರಿ? ಏನಾತು? ನಿಂಗೋ ಎಲ್ಲಿ ಕಮಲಿ ಕಾಣವಲ್ಲು? ಕಮಲಿ ಕಾಣವಲ್ಲ ರೀ, ಅಲ್ಲೇ ಕ್ವಾಣಾಗಿದ್ಲಲ್ಲ. ಇಲ್ಲ, ಕ್ವಾಣಿ ಬಾಗಿಲು ತೆಗ್ದಿತ್ತು. ನಾನ್ ಅನ್ಕೊಂಡೆ ಕುಮಾರ ಬರೋ ವಿಚಾರ ಗೊತ್ತಾಗಿ ಯಾವಾಗ್ಲೂ ಬಾಗಿಲು ಹಾಕೊಂಡು ಕುಂದ್ರಕಿ ಹಿಂದೆ ಬಾಗಿಲು ತೆಗ್ದಾಳಲ್ಲ ಅನ್ಕೊಂಡು ಒಳಗ್ ಹೋದೆ. ಒಳಗಿರ್ಲಿಲ್ಲ. ಅಯ್ಯ, ಹಾಕೆಲ್ಲ ಹೋಗ್ಕಾಡ್ರಿ, ಎಲ್ಲಿ ಹೋಗುದಿಲ್ಲ. ಇಲ್ಲೇ ಕುಂತ ಬೇಸರಾಗಿರ್ಬೇಕೇನ? ಹಿತ್ತಲ್ದಾಗ ಬಣಿವೆ ಅಂತ ಕರ, ಇಲ್ಲ ಬಾವಿ ಅಂತ ಕರ. ಹಾ, ಆಕೆ ಯಾವಾಗ್ಲೂ ಅಲ್ಲಿ ಅಟ್ಲ ಮೇಲೆ ಕಾಯಿ ಹಾಕ್ತೇವಲ್ರಿ, ಅಲ್ಲಿ ಹೋಗಿ ಕುಂತಿರ್ತಾಳ. ನಾನು ನೋಡ್ಕೊಂಡ್ ಬರ್ತೀನಿ. ಇಲ್ಲ, ನಾನು ಬರ್ತೀನಿ. ಎಲ್ಲಿ ಹೋದ್ಲ ನಿಂಗು? ಏನಾರ ಹೆಚ್ಚು ಕಡಿಮೆ ಆದ್ರ? ಏ, ಹಂಗೇನಾಗಿರಂಗಿಲ್ಲ ಹೇಳ್ರಿ, ಇಲ್ಲೇ ಎಲ್ಲಾರ ಇರ್ತಾಳ. ನೀವು ಮನಿ ಒಳಗೆಲ್ಲ ನೋಡಿದ್ರೇನ? ಮನಿ ಒಳಗನ್ನ ಕರೆ ಏನು, ಕ್ವಾಣಿ ಒಂದ ನೋಡಿದ್ನಿ, ಅಟ್ಲ ಮೇಲೆಲ್ಲ ನಾನು ನೋಡ್ಲಿಲ್ಲ. ಹೌದಾ? ಇಲ್ಲೇ ಎಲ್ಲಾರ ಇರ್ತಾಳ, ನೀವೇನು ಗಾಬರಿ ಆಗ್ಬೇಡ್ರಿ. ಇಲ್ಲೇ ಇರ್ತಾಳ, ಎಲ್ಲಿ ಹೋಗಿರಂಗಿಲ್ಲಕ್ಕಿ. ಮನಿ ದೊಡ್ಡದಾಗ್ತೈತಿ, ಯಾವ ಮೂಲ ಹೋಗಿ ಕುಂತಿರ್ತಾಳ ನಮ್ಗೆ ತಿಳಿಯಂಗಿಲ್ಲ. ಈ ಹುಡುಗಿ ಮಾಡೋ ಕೆಲಸ. ಇಲ್ಲೇ ಎಲ್ಲರೂ ಹೋಗ್ಯಾಳಂತಿ ನಿಂಗು? ಎಲ್ಲೂ ಹೋಗಿರಲ್ರಿ, ಇಲ್ಲೇ ಎಲ್ಲಾರ ಇರ್ತಾಳ. ನೀವೇನು ಗಾಬರಿ ಆಗ್ಬೇಡ್ರಿ. ನೀವು ಆ ಬಾವಿ ಅಂತಕ್ಕ ಮತ್ತೆ ಇಲ್ಲಿ ಹಿತ್ತಲಾಗ ನೋಡ್ಕೊರಿ. ನಾನು ಅಟ್ಲ ಮೇಲೆ ಹೋಗಿ ನೋಡ್ಕೊಂಡು ಬರ್ತೀನಿ. ಅಲ್ಲಿ ಕಾಯಿ ಹಾಕೋದೈತಲ್ಲ ಅಟ್ಲ, ಅಲ್ಲೊಂದು ನಾ ಮನೆ ಒಳಗೆ ಇನ್ನೊಂದ್ಸರಿ ಹುಡುಕ್ತೀನಿ. ನೀವು ಇದಕ್ಕೆ ನೋಡ್ಕೊಂಡು ಬರ್ರಿ. ದೌಡು ನೀವು ಹೋಗ್ರಿ. ವಾ, ಈ ಹುಡುಗಿ ಸಂಬಂಧ ನನ್ನ ಜನ್ಮ ಸಣ್ಣಾಗ್ಬಿಟ್ಟೈತಿ ನೋಡು. ಈಕಿ ಸಂಬಂಧ ಸಾಕು ಬೇಕಾಗೈತಿ. ಒಲಿವಾನ ಇಂಥ ಮಕ್ಕಳನ್ನ ಹಡಿಯೋದಕ್ಕಿನ್ನ ಗೊಡ್ಡಾಗಿದ್ದಿದ್ರನ್ನ ಚಲೋ ಇತ್ತು. ಏ ಕಮಲಿ, ಕಮಲಿ, ಯಾವ ಕಮಲಿ? ಇದೊಂದು ಬೇಬರ್ಸಿ ಹೆಂಗ್ಸ್, ಕರೆದ್ರೆ ಓನು ಕೊಡೋದಲ್ಲ ಇದು. ಮಲಗಿ ಮೈ ಜಡ ಹಾಕ್ಬಿಟ್ಟೈತಿ ನನಗೆ. ಒಂಚೂರು ನಾನ ಎದ್ದು ಕುಂತು ನಾನು ಓಡಾಡೋದು ಕಲಿಯೋಣ. ಇಲ್ಲ ಅಂದ್ರೆ ಆ ಸರಿತಾ ನನ್ನ ಮುಟ್ಟಿ ಓಡಾಡ್ಸಕ್ಕಂತೇಳಿ ಬರ್ತಾಳೆ. ನಾನು ಒಬ್ಬನ ಪ್ರಯತ್ನ ಮಾಡ್ತೀನಿ. ಒಂದಿಟ್ಟು ಎದ್ದು ಗಾಳಿಗಾರ ಹೋಗೋನು. ಮಾಮ, ಏನಾತು? ಏನಾತು? ಕುಂದ್ರ, ಸಕಾಶ ಕುಂದ್ರ. ಹಿಂಗ ಕುತ್ಕೊಂಡ್ರ ಮತ್ತೆ ಬಿದ್ದಿದ್ದಿ. ಹಿಂಗ ಹೊರಗೆ ಕುತ್ಕೊ. ಈಗ ಕರೆಕ್ಟ್ ಆತ. ನೀರ ತಗೊಂಡ್ ಬರ್ತೀನಿ. ಅಯ್ಯೋ, ಕುಡಿ ಮಾಮ, ಒಂಚೂರ ಹೇಳ ಮಾಮ. ಸಾಕ? ಏನ್ ಮಾಮ, ತಲೆ ಸುತ್ತು ಬಂದು ಏನಾರ ಬಿದ್ದೇನ? ಯಾಕ ಮಾಮಗ ನಾ ತಲೆ ಸವರಿತ್ತು, ನನ್ನ ತೋಳಿಗೆ ಹೊರಿಸ್ಕೊಂಡಿತ್ತು ಹೇಳಿಸ್ಲಿಲ್ಲ ಅನಿಸ್ತೈತಿ. ಬೇಡ, ಏನು ಮಾತಾಡೋದು ಬೇಡ. ಸರಿತಾ ಬೇಸರ ಮಾಡ್ಕೊಂಡು ಹೋದ್ಲ ಏನು? ಆಕೆ ನನಗೆ ಇಷ್ಟು ಆರೈಕೆ ಮಾಡಿದ್ರು ನಾ ಮಾತ್ರ ಆಕೆ ಮನಸ್ಸಿಗೆ ನೋವು ಕೊಡಾಕತ್ತೀನಿ. ನಾನು ಎಂಥ ಪಾಪಿ ಅದನ್ನೇ. ಆಕೆ ನನಗಾಗಿ ಎಷ್ಟು ಕಷ್ಟ ಬೀಳಾಕತ್ರು. ನಾ ಮತ್ತೆ ಆಕೆಗೆ ನೋವು ಕೊಡಾಕತ್ತೀನಿ. ಏನು ಮಾಡಲಿ? ಕಮಲಿ ಜಾಗಕ್ಕೆ ಬೇರೆ ಯಾರನ್ನು ಊಹಿಸ್ಕೊಳಕ್ಕೂ ನನ್ನ ಕೈಯಾಗ ಆಗುವಲ್ದು. ಸರಿತಾ, ನಿನಗೇನಾರ ನಾನು ನೋವು ಮಾಡಿದ್ರೆ ನನ್ನ ಕ್ಷಮಿಸಿ. ನನಗೆ ಕಮಲಿ ಮರೆಯೋಕ್ಕಾಗುವಲ್ದು. ಮಾಮ ಯಾಕೆ ಸುಸ್ತಾದಂಗೆ ಅದಾನ? ಒಂದಿಟ್ಟು ನಿಂಬೆಹಣ್ಣಿನ ಪಾನಕ ಮಾಡ್ಕೊಂಡು ಕೊಟ್ರೆ ಕುಡಿದ್ರೆ ಒಂದಿಟ್ಟು ಸಮಾಧಾನ ಆಗ್ತೈತಿ. ನಿಂಬೆಹಣ್ಣು ಅದಾವ ಇಲ್ಲ?
ಹಾಂ, ಒಂದು ನಿಂಬೆಹಣ್ಣು ಐತಿ. ಮಾಮ ಮಾಮ ತಗೋ ಮಾಮ, ಭಾಳ ಸುಸ್ತಾದಂಗದಿ, ಇದೊಂದಿಟ್ಟು ನಿಂಬೆಹಣ್ಣಿನ ಪಾನಕ ಕುಡಿ, ಸಮಾಧಾನ ಆಗ್ತೈತಿ. ತಗೋ, ಹಿಡ್ಕೊ. ಇಷ್ಟು ಕೈ ನಡ್ಗಾಕತ್ತಾವು, ಇವನ್ ಪಾನಕ ಚಲ್ಲೇ ಬಿಡ್ತಾನೆ. ಇರು ಮಾಮ, ನಾನೇ ಕುಡಿಸ್ತೀನಿ. ಓ ಅತ್ತಿನಾ? ಅತ್ತಿ ಸಂತಿ ತರಕ್ಕೆ ಹೋಗ್ಯಾಳ. ನೀ ಮಾತಾಡಕ್ಕೆ ಆಗೋಂಗಿಲ್ಲ ಅಂದ್ರು ಯಾಕೆ ತ್ರಾಸ ತಗೋತಿ? ಯಾಕೆ ನಾ ಕುಡಿಸಿದ್ರ ಏನಾರ ಆಗ್ತದೇನಾ? ಹಂಗೆಲ್ಲ ಸರಿತಾ, ಸುಮ್ಮನೆ ಕೇಳಿದ್ನ. ನನ್ನ ಸಂಬಂಧ ನಿನಗೆ ಯಾಕಿಷ್ಟು ಕಷ್ಟ ಅಂತ. ನನಗಿದನ್ನು ಬಾಯಿ ಬಿಟ್ಟು ನಿನಗೆ ಹೇಳೋಕ್ಕಾಗ್ಬೋದು. ಪರಮಾತ್ಮ ಬಾಯಿ ಒಂದು ಕಿತ್ಕೊಂಡ ಈಗ ನನಗೆ. ನನ್ನ ಸಂಬಂಧ ಇಷ್ಟೋಕೊಂಡ ನೋವು ಪಡಾಕತ್ತಿ, ಮತ್ತು ನನ್ನಿಂದ ನೋವು ಬೇಡ ಅಂತ. ನಿನಗೆ ನೋವು ಕೊಡೋಕೆ ನಂಗೆ ಇಷ್ಟ ಇಲ್ಲ ಸರಿತಾ. ನಿನಗೆ ಅರ್ಥ ಆದ್ರೆ ಸಾಕು. ಮಾಮ, ನಿನ್ನ ಮನಸ್ನ್ಯಾಗ ಏನು ಅನ್ಕೊಳಕತ್ತಿ ಅಂತ ನನಗೆ ಗೊತ್ತದ. ಏನು ಮಾಮ, ನಿನ್ನ ಸಂಬಂಧ ನನಗೆ ಕಷ್ಟ ಆಗ್ಲಿಕ್ಕತ್ತದ ಅಂತ ಯಾರು ಹೇಳಿದ್ರು ನಿನ್ಗೆ? ನಾ ಯಾವತ್ತರ ಹೇಳೇನೇನ? ಇಲ್ಲ ಹಂಗೆ ನಡ್ಕೊಂಡೇನೇನ? ಎದಕ್ಕೆ ಮಾಮ ಹೀಗೆಲ್ಲ ಅಂದ್ಕೊಳ್ತಿ? ನನ್ನ ಮನಸ್ಸು ನೋಯಿಸ್ತಿ. ಇನ್ನೊಮ್ಮೆ ಹೀಗೆಲ್ಲ ಅನ್ಕೊಳ್ಬೇಡ ನೋಡಿ ಅಷ್ಟ. ಅಯ್ಯೋ ಸರಿತಾ, ಇಷ್ಟು ಯಾಕೆ ಅಳೋದ್ ನೀ? ಅಳಬೇಡ. ಹಿಂಗೆ ಆತು, ನಾ ಏನು ಅಳೋಂಗಿಲ್ಲ. ಇನ್ನೊಂದ್ಸಲ ಹೀಗೆಲ್ಲ ಹೇಳಬೇಡ. ಕುಡಿ ಮಾಮ. ನೀ ನನ್ನ ಲಗ್ನ ಆಗ್ತಿ ಅಂತ ನಾನು ನಿನ್ನ ಕಾಳಜಿ ಮಾಡ್ತಿಲ್ಲ. ಇದು ನನ್ನ ಧರ್ಮ ಅದ. ಮತ್ತು ನಿನ್ನ ಕಾಳಜಿ ಮಾಡೋದ್ರಾಗ ನನಗೆ ಸಂತೋಷ ಆಗ್ತದ. ನೀ ನನ್ನ ಲಗ್ನ ಆಗಿಲ್ಲ ಅಂದರೂ ನಿನ್ನ ನೋಡ್ಕೊಳ್ಳೋ ನೆಪದಾಗ ನಾನು ನಿನ್ನ ಜೋಡಿ ಸಮಯ ಕಳೆಯಾಕತ್ತೇನಲ್ಲ, ಅದ ಸಾಕು ನನಗೆ. ಜೀವನ ಪೂರ್ತಿ ನೀನು ನೋಡಿಕೊಂಡು ಇಲ್ಲೇ ಇದ್ದು ಬಿಡ್ತೀನಂತ ನೀ ಸಿಡಕ್ ಮಾಡ್ದ ಪ್ರೀತಿಯಿಂದ ಮಾತಾಡಿದ್ರೆ ಸಾಕು ಮಾಮ. ಅದ ಖುಷಿಯಾಗ ನಾ ಸತ್ರು ಚಿಂತಿಲ್ಲ ನನಗೆ. ಪ್ರೀತ ಸಾಯೋ ಮಾತಾಡಬೇಡವಾ? ಚಲೋ ಮಾತಾಡ. ಅಯ್ಯೋ, ನನ್ನ ಮನಸ್ಸಿನಾಗಿನ ಮಾತು ಹೇಳಕ್ಕೂ ನನಗೆ ಸರಿಯಾಗಿ ಬಾಯಿ ಬರ್ತಿಲ್ಲ. ಅಯ್ಯೋ ಸರಿತಾ, ನಾ ಚಲೋತ್ನಾಗ ಒಂದು ಮಾತಾಡಿದ್ರೆ ನೀ ಎಷ್ಟು ಖುಷಿ ಪಡ್ತಿ ಅಂದ್ರೆ ನಾ ಈ ಖುಷಿ ನಿನ್ನಿಂದ ಕಸ್ಕೊಳಂಗಿಲ್ಲ. ತಗೋ, ನಿನ್ನ ಮನಸ್ಸು ಭಾಳ ಚಲೋ ಅದ. ನೀ ಯಾವಾಗಲೂ ಖುಷಿಯಾಗಿರ್ಬೇಕವ. ನನಗಿಷ್ಟ ಆರೈಕೆ ಮಾಡಿದ್ದಕ್ಕೆ ನಾನು ನಿನಗೆ ಋಣಿಯಾಗಿರ್ತೀನಿ. ಮಾಮ, ಹಿಂಗೆ ಯಾಕೆ ಕೈ ಹಿಡ್ಕೊಂಡು ತಲೆ ಬಾಗ್ಸಾಕತ್ತಿ? ನೀ ಹಿಂಗೆಲ್ಲ ಮಾಡಬೇಡ ಮಾಮ. ನೀ ಹೆಂಗಿದ್ದಿ ಹಂಗ ಇರು. ನನಗೆ ಅದ ಇಷ್ಟ. ಆದ್ರೆ ಸಿಡಕ್ ಬೇಡ ಅಷ್ಟ. ನಗ್ತಾ ಇರು ಸಾಕು ನನಗೆ. ಇಷ್ಟು ದಿನ ಆದ್ಮೇಲೆ ನನ್ನ ಮಗ ಕೊನೆಗೂ ನಗ್ನಲ್ಲ ಅಂತ ಮಾತಾಡಕ್ಕೆ ಪ್ರಯತ್ನ ಪಟ್ನಲ್ಲ. ದೇವರೇ, ಖರೆ ನೀ ಇದ್ದೆ, ಖರೆ ನೀ ಇದ್ದೆ. ಹೆಂಗೋ ಛಲ ಬಿಡದೆ ಸರಿತಾ ನನ್ನ ಮಗನಿಗೆ ಹತ್ರ ಆಗಕತ್ತಾಳ. ದೇವರೇ, ಅವರಿಬ್ರು ಮದುವೆ ಆಗಿ ಹಿಂಗೆ ನಕ್ಕೋತ ಚಂದಾಗಿದ್ರೆ ಅಷ್ಟೇ ಸಾಕು ನನಗೆ. ಹಿಂಗೆ ನನ್ನ ಮಗ ಸರಿತಾ ಹತ್ರ ಆಗ್ತಿದ್ರು ಅಷ್ಟೇ ಸಾಕು. ಹೇಗೆ ಸಮಾಧಾನ ಆಯ್ತು ನನಗೆ. ಮಗ, ಅತ್ತಿ ಸಂತಿಗೆ ಹೋಗಿ ಬಂದಿ? ಹೋಗಿ ಬನ್ನೇವ. ಮಗ ಈಗ ಹೆಂಗದಿ?
ಹ್ಞೂ ನಿನ್ನ ಮಕ್ಕ ನೋಡಿದ್ರೆ ಗೊತ್ತಾಗತ್ತೈತಿ ಸರಿತಾ ನಾರಾಕಿ ಒಳಗೆ ನೀ ದೌಡ್ ಚೇತರಿಸ್ಕೊಳಕತ್ತಿ ಅಂತ ಸರಿತಾ ಏನಾರ ಸೊಮುಗ ತಿನ್ನಾಕ ಕುಡಿಯಾಕ ಕೊಟ್ಟಿಲ್ಲ ಹ್ಞೂ ಅತ್ತಿ ಪಾನ್ಕ ಮಾಡ್ಕೊಂಬಂದು ಕೊಟ್ಟೀನಿ ಮಾಮ ಎಂಥ ಕೆಲಸ ಮಾಡಿದ ಗೊತ್ತೈತೇನ ನೀ ಇಲ್ದಾಗ ಒಬ್ಬವನ್ನ ಎದ್ದು ಬರಾಕ್ ಹೋಗಿ ತಲೆ ಸುತ್ತಿ ಬಿದ್ದ ಮತ್ತೆ ಸೌಂಡ್ ಕೇಳಿ ನಾನು ಒಳಗೆ ಬಂದ್ರೆ ಕಾಟದ ಮ್ಯಾಗ ಬಿದ್ದಿದ್ದ ಸದ್ಯ ಏನೂ ಆಗಿರಲಿಲ್ಲ ಆಮೇಲೆ ತಲೆ ಸುತ್ತಾಕತ್ತಿತ್ತಲ್ಲ ಅದಕ್ಕೆ ಒಂದಿಟ್ಟು ನೀರು ಕುಡಿಸಿ ಆಮೇಲೆ ಒಂದಿಟ್ಟು ಪಾನ್ಕ ಮಾಡಿಕೊಟ್ಟೆ ಈಗ ಅಡ್ಡಿ ಇಲ್ಲ ಆತವ ನೀರು ನನಗೇನು ಚಿಂತಿನ ಇಲ್ಲ ಅವಂಗ ಹೊರಗೆ ಹೋಗ್ಬೇಕು ಅನ್ಸಾಕತ್ತೈತೆ ಏನ ಹೋದಿಲ್ಲ ಸೋಮ ಗಾಳಿ ಬೆಳಕು ನಿಟ್ಟು ನೋಡಿದ್ರೆ ನಿನಗೂ ಸಮಾಧಾನ ಅನಿಸ್ತೈತಿ ಇವತ್ತು ಹುಣ್ಣಿಮೆ ಐತಿ ಅದು ಅಲ್ದಿರ ಇವಂಗ ಚಂದ್ರನ್ ನೋಡಕ್ಕಂದ್ರೆ ಭಾಳ ಇಷ್ಟ ಒಂದಿಟ್ಟು ಹೊತ್ತು ಹೊರಗೆ ಕುಂದಿರ್ಸಿದ್ರೆ ಅವಂಗೂ ಸಮಾಧಾನ ಆಗ್ತದ ಹೊರಗೆ ಕರ್ಕೊಂಡು ಹೋಗ್ಲೇನ ಮಗ ಹ್ಞೂ ಅತ್ತಿ ಮೊದಲ ಎಲ್ಲರೂ ಊಟ ಮಾಡೋಣ ನಡೀರಿ ಅಡುಗೆ ಮಾಡೀನಿ ಊಟ ಆದ್ಮೇಲೆ ಬಾಗಲ ಕುರ್ಚಿ ಹಾಕಿ ಒಂದಿಟ್ಟು ಹೊತ್ತು ಕುಂಡ್ರಸಿದ್ರ ಆತ ನಡಿ ಮಮ್ಮ ಊಟ ಮಾಡೋಣ ಅತ್ತಿ ಹೋಗು ನೀನು ಕೈಕಾಲು ಮಾರಿ ತೊಳ್ಕೊಂಡು ಬಾ ಹೋಗು ತಾಟ್ ಹಾಕ್ತೀನಿ ಆತವ ಬಾ ಸೋಮನ್ ಕರ್ಕೊಂಡು ಬಾ ನಾನು ಸಂತಿ ಚೀಲ ಒಳಗಿಟ್ಟು ಮಾರಿ ತೊಳ್ಕೊಂಡು ಬರ್ತೀನಿ ಹೇಳು ಮಮ್ಮ ಸುಖಾಶ ನಡ್ಕೊಂಡು ಬಾ